ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲಾಗ್ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ. ಸೊ ನಮ್ಮ ಫಂಕ್ಷನ್ ಹೇಗೆ ನಡೀತೆ ಹೇಗಿಲ್ಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ನಮ್ಮದು 3ನೇ ಲಾಗು. ಸೊ ಏನಾರ ಲಾಗಲ್ಲಿ ಮಿಸ್ಟೇಕ್ ದಯವಿಟ್ಟು ಕ್ಷಮೆ ಇರಲಿ. ಸೊ ನೀವು ಯಾರೋ ನನ್ನ ಚಾನಲ್ ಹೊಸ್ದಾಗಿ ಬಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ. ಸೊ ಮನೆಯಲ್ಲಿದ್ದೀನಿ. ಸೊ ಹುಡುಗರೆಲ್ಲ ಚೀರಾಡ್ತವ್ರೆ. ಸೊ ಅದು ವಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ, ಬ್ಯಾಕ್ಗ್ರೌಂಡ್ ವಾಯ್ಸ್ನ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನೀವು ಇಲ್ಲಿ ಮನೆ ಮುಂದೆ ಶಾಮಿಯಾನದೆಲ್ಲ ಹಾಕ್ತವ್ರೆ, ಅಂದರೆ ಟೆಂಟ್ ಎಲ್ಲ ಹಾಕ್ತವ್ರೆ. ಸೊ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅದಕ್ಕಿಂತ ಮುಂಚೆ ಇರೋಬರೋ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ಫ್ಯಾಮಿಲಿ ಫಂಕ್ಷನ್ ಅನ್ನೋಕ್ಕೆ ಸ್ವಲ್ಪ ಕೆಲಸ ಎಲ್ಲರಿಗೂ ಜಾಸ್ತಿನೇ ಇರುತ್ತೆ, ಪ್ರತಿಯೊಬ್ಬರಿಗೂ. ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ಒಂದು ರೂಲ್ಸ್ ಇದೆ. ಅದೇನು ರೂಲ್ಸ್ ಅಂದರೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಊರಲ್ಲಿ ಇರೋಬರೋ ದೇವರುಗಳಿಗೆಲ್ಲ ಸೊ ಫಸ್ಟು ಕಾಯಿ ಕೊಟ್ಟು, ಅಂದರೆ ಕಾಯಿ ಹೊಡ್ಕೊಂಡು ಬಂದು ಆಮೇಲೆ ನಮ್ಮ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಕಾಯಿ ಹೊಡ್ಯೋಕ್ಕೆ ಬಂದಿದ್ದೀವಿ ಊರಲ್ಲಿ, ನಾನು, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಮ್ಮ. ಸೊ ಎಲ್ಲ ದೇವರಿಗೆ ಕಾಯಿ ಕೊಟ್ಟು, ಸೊ ಆಮೇಲೆ ನಮ್ಮ ಫ್ಯಾಮಿಲಿ ಫಂಕ್ಷನ್ನ ಸ್ಟಾರ್ಟ್ ಮಾಡೋದು ನಮ್ಮ ಕಡೆ, ನಮ್ಮ ಮನೆ ಪದ್ಧತಿ. ನೋಡಿ ಗುಡಿಗೆ ಬಂದಿವಿ. ಸೊ ಮನೆ ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ಗುಡಿಗೆ ಬಂದಿವಿ. ಫಸ್ಟು ಎಲ್ಲ ದೇವರಿಗೆ ಕಾಯಿ ಹೊಡೆದು, ಆಮೇಲೆ ಚೀಲದಲ್ಲಿ ಕಾಯಿ ಇದ್ದಾವೆ, ಕಾಯಿ ಹೊಡೆದು ತಿಂತಾಯಿದ್ದೀವಿ. ಸೊ ಇವು ನಮ್ಮ ತಮ್ಮ. ಮನೇಲಿ ಫಂಕ್ಷನ್ ಇದಕ್ಕೆ ಎಲ್ಲ ದೇವ್ರಿಗೆ ಫಸ್ಟ್ ಕಾಯಿ ಕೊಟ್ಟು, ಆಮೇಲೆ ಮನೇಲಿ ನೆಕ್ಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೋತಾರೆ. ಇವರು ನಮ್ಮ ಕಾಕ. ನಮ್ಮ ಕಡೆ ಫಂಕ್ಷನ್ ಅಂದರೆ ಡೊಳ್ಳು ಬಾರಿಸೋರು ಮತ್ತು ಅಲ್ಲಿಗೆ ಬಾರಿಸೋರು ಕಂಪಲ್ಸರಿ ಇರಲೇಬೇಕು. ಸೊ ನೋಡ್ಬೋದು ನೀವು, ಡೊಳ್ಳು ಬಾರಿಸೋರು ಬಂದಿದ್ದಾರೆ, ಇನ್ನು ಅಲ್ಲಿಗೆ ಬಾರಿಸೋರು ಕೂಡ ಬರ್ತಾರೆ. ದಯವಿಟ್ಟು ಕ್ಷಮೆ ಇರಲಿ. ಬರೀ ನಾ ಫಂಕ್ಷನ್ ಇದೆ ಅಂತ ಹೇಳ್ತಾ ಇದ್ದೀನಿ, ಏನು ಫಂಕ್ಷನ್ ಅಂತ ಹೇಳ್ತಾ ಇಲ್ಲ. ಫಂಕ್ಷನ್ ಏನಪ್ಪ ಅಂತಂದರೆ, ನಮ್ಮ ಕಡೆ ಡೊಣಿ ಅಂತಾರೆ. ಸೊ ಅದಕ್ಕೆ ಆದ ಒಂದು ಶಕ್ತಿ ಇದೆ, ಅದಕ್ಕೆ ಆದಂಥ ಒಂದು ತೂಕ ಇದೆ. ಸೊ ಆ ಡೊಣಿ ಓಪನಿಂಗ್ ಇದೆ. ಅದು ಡೊಣಿ ಬರೀ ನಮ್ಮ ಮಂದಿಗಳ ಮನೆ ಮುಂದೆ ಅಷ್ಟೇ ಇರೋದು, ಅದು ಯಾರ ಮನೆ ಮುಂದೆ ಇರೋದಿಲ್ಲ. ನಮ್ಮ ಮಂದಿ ಮನೆಗಳ ಮುಂದೆ ಅಷ್ಟೇ ಆ ಡೊಣಿ ಅನ್ನೋದು ಕಟ್ಟೆ ಇರೋದು. ಡೊಣಿ ಕಟ್ಟಬೇಕಂತಂದರೆ ಒಬ್ಬರಿಂದ ಮಾತ್ರ ಆಗೋದಿಲ್ಲ, ಇಡೀ ಫ್ಯಾಮ್ಲಿ ಒಂದಾಗಬೇಕು. ಅದಕ್ಕೆ ಇಡೀ ಫ್ಯಾಮ್ಲಿ ಎಲ್ಲ ಇಷ್ಟೊಂದು ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಆ ಡೊಣಿ ಅನ್ನೋ ಕಟ್ಟೋಕ್ಕೆ ಆಗೋದು, ಒಬ್ಬರಿಂದ ಕಟ್ಟೋಕ್ಕಂತ ಆಗೋಲ್ಲ. ಸೊ ನಾವು ಕೂಡ ನಮ್ಮ ಫ್ಯಾಮ್ಲಿ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಮನೆ ಮುಂದೆ ಮಾಡಿರುವಂಥ ಒಂದು ಡೊಣಿ ಇದು. ಡೊಣಿ ಯಾವ ದೇವ್ರದ್ದು ಅಂತ ಕೇಳಿದರೆ ಅದು ರೇಣುಕಾ ಯಲ್ಲಮ್ಮ ಇದು. ಸೊ ರೇಣುಕಾ ಯಲ್ಲಮ್ಮ ಅನ್ನೋದು ಅಷ್ಟೇ ಆ ಡೊಣಿ ಅನ್ನೋದು ಬರೋದು, ಯಾವ ದೇವರಿಗೂ ಬರೋದಿಲ್ಲ. ಇವಾಗ ಗಂಗಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಗಂಗಸ್ಥಳ ಏನಪ್ಪ ಅಂತಂದರೆ, ಸೊ ನಮಗೆ 2 ಊರು ಇದ್ದಾವೆ, ಒಂದು ಹೊಸ ಊರು, ಒಂದು ಹಳೆ ಊರು. ಗಂಗಸ್ಥಳ ಅನ್ನೋದು ಹಳೆ ಊರಲ್ಲಿದೆ. ಸೊ ಗಂಗಸ್ಥಳ ಏನಪ್ಪ ಅಂತಂದರೆ, ಒಂದು ದೇವ್ರ ಬಾವಿ ಇರುತ್ತೆ, ಆ ಬಾವಿಯಲ್ಲಿ ಹೋಗಿ ಆ ಬಾವಿಗೆ ಪೂಜೆ ಮಾಡೋದು, ಬಾವಿಯಿಂದ ನೀರು ತಗೊಂಡು. ಸೊ ಅದು ಗಂಗಸ್ಥಳ. ಇವಾಗ ಎಲ್ಲರೂ ಅಲ್ಲಿಗೆ ಹೋಗ್ತಿರೋದು, ಗಂಗಸ್ಥಳಕ್ಕೆ ಹೋಗ್ತಿರೋದು ಎಲ್ಲರೂ. ಸೊ ಹೋಗುವಾಗ ಬರುವಾಗ ಮೆರವಣಿಗೆ ಇರುತ್ತೆ, ಮೆರವಣಿಗೆ ಮಾಡಿಕೊಂಡು ಪಟಾಕಿದೆಲ್ಲ ಹಚ್ಕೊಂಡು ಹೋಗೋದು ಬರೋದು. ಇದೇನು ನೀವು ಇಷ್ಟು ಜನ ನೋಡ್ತಾ ಇದ್ರಿ, ಅದಿಷ್ಟು ನಮ್ಮ ಫ್ಯಾಮ್ಲಿ. ಸೊ ಅಲ್ಲಿಗೆ ಬರ್ಸೋರು ಬಿಟ್ಟು ಇಡೀ ಎಲ್ಲ ನಮ್ಮ ಫ್ಯಾಮ್ಲಿ, ಹೊರಗಿನವರು ಯಾರೂ ಇಲ್ಲ ಅದರಲ್ಲಿ. ಹೊಸ ಊರಿಂದ ಹಳೆ ಊರಿಗೆ ಬಂದಿದ್ದೀವಿ ಗಂಗಸ್ಥಳಕ್ಕೆ. ನಾವು ಹೇಳಿದ್ನಲ್ವ, ಹಳೆ ಊರಲ್ಲಿ ಇದೆ ಗಂಗಸ್ಥಳ ಅನ್ನೋದು ಅಂತ. ಸೊ ಹಳೆ ಊರಿಗೆ ಬಂದಿದ್ದೀವಿ. ಗಂಗಸ್ಥಳಕ್ಕೆ ಹೋಗಿ ಬರ್ಬೇಕಂತ ಸುಮ್ಮನೆ ಹೋಗಿ ಬರೋದಲ್ಲ ಅಂತೆ. ಸೊ ಅವ್ರದ್ದು ಆದಂಥ ಒಂದು ಇದು ಇರುತ್ತೆ. ಅಲ್ಲಿಗೆ ಅವರು ಕುಣಿತ ಹಾಕಿ, ಮತ್ತು ಯಲ್ಲಮ್ಮಯ್ಯರು ಅಂತ ಇರ್ತಾರೆ, ಅವರೆಲ್ಲ ಕುಣಿತ ಹಾಕ್ಕೊಂಡು, ಸೊ ಅದೆಲ್ಲ ಮಾಡಲೇಬೇಕು, ಅದು ಕಂಪಲ್ಸರಿ. ಸೊ ಆವಾಗ ಗಂಗಸ್ಥಳಕ್ಕೆ ಹೋಗಿ ಬರೋದು ಕಂಪ್ಲೀಟ್ ಆಗುತ್ತಂತೆ. ಗಂಗಸ್ಥಳಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ಕುಂತ್ಕೊಂಡಿರೋದು ಎಲ್ಲರೂ, ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಮೇಲೆ ಹೋಗೋದು. ಬರುವಾಗಿನ ಹೋಗುವಾಗ ಮೆರವಣಿಗೆ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ನೋಡ್ಬೋದು, ಇದರಲ್ಲಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ.
ಇದು ಗಂಗಸ್ಥಳ ಮುಗಿಸ್ಕೊಂಡು ಹೋಗುವಾಗ ಮಾಡ್ತಿರೋ ಮೆರವಣಿಗೆ. ನೀವು ನೋಡ್ಬೋದು ಎಲ್ಲ ಮಹಿಳೆಯರು ಒಂದು ಗ್ಲಾಸ್ ಇಟ್ಕೊಂಡು, ನೆತ್ತೆ ಮೇಲೆ ಒಂದು ಗ್ಲಾಸ್ ಇಟ್ಕೊಂಡು, ಅದ್ರ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು ಕುಣಿತಿರೋದು ನೀವು ನೋಡ್ಬೋದು. ಕಣ್ಣಿಗೆ ಕಾಣೋಷ್ಟು ಸುಲಭ ಅಲ್ಲ ಅದು. ಸೊ ಅವ್ರದ್ದಾದಂಥ ಒಂದು ಶಕ್ತಿ ಇರುತ್ತೆ ಅವ್ರ ಹತ್ರ. ಮೆರವಣಿಗೆ ಟೈಮಲ್ಲಿ ಸೊ ಎಲ್ಲ ಮಹಿಳೆಯರಿಗೆ ಒಂದು ಆಟ ಆಡಿಸ್ತವ್ರೆ. ಸೊ ತಲೆ ಮೇಲೆ ಹೊತ್ಕೊಂಡಿರೋ ದೇವ್ರನ್ನ ಬೀಳಲ್ದಂಗೆ ಮತ್ತು ಕೈನ ಮುಟ್ಟಲ್ದೆ ಅದು ದುಡ್ಡನ್ನ ತೊಗೋಬೇಕು. ತುಂಬ ಕಷ್ಟ ಇದೆ, ನೋಡಿ ಅವ್ರು ಹೇಗೆ ತೊಗೋತಾರೆ ಹೇಗಿಲ್ಲ ಅಂತ. ನೋಡ್ರಿ, ಅವಾಗಲೇ ಎಲ್ಲ ಮಹಿಳೆಯರು ಒಂದು ಗ್ಲಾಸು ಒಂದು ಬಿಂದಿಗೆ ಇಟ್ಕೊಂಡಿದ್ರು. ಇವಾಗ ಒಂದು ಗ್ಲಾಸು 2 ಬಿಂದಿಗೆ ಇಟ್ಕೊಂಡವ್ರೆ, ಒಂದು ಬಿಂದಿಗೆ ಮೇಲೆ ಒಂದು. ನೋಡ್ರಿ, ಅದು ಬುಳಲ್ದಂಗೆ ಹೇಗೆ ಆರಾಮಾಗಿ ಓಡಾಡ್ತವ್ರೆ ಅವರು. ಸೊ ಅವ್ರಿಗೆ ಇರುವಂಥ ಅದು ಶಕ್ತಿ ಅಂತ ಅನ್ಬೋದು. ಸೊ ಯಾವುದೇ ವಿಷಯ ಆಗಲಿ ಕಣ್ಣಿಗೆ ಕಾಣೋಷ್ಟು ನಾವು ಅಂದ್ಕೊಂಡಷ್ಟು ಸುಲಭ ಯಾವುದೂ ಇರೋದಿಲ್ಲ, ತುಂಬ ಕಷ್ಟನೇ ಅದು. ಒಂದು ಗ್ಲಾಸ್ ಮೇಲೆ 2 ಬಿಂದಿಗೆ ಇಟ್ಕೊಂಡು ಅಷ್ಟು ಆರಾಮಾಗಿ ಓಡಾಡೋದು ಸುಲಭದ ಮಾತಲ್ಲ ಅದು. ಸೊ ಅವರಿಗೆ ಇರುವಂಥ ಪವರ್ ಅಂತಲೇ ಹೇಳ್ಬೋದು. ಸೊ ಅವಾಗಲೇ ಎಲ್ಲ ಮಹಿಳೆಯರು ಆಟ ನೋಡಿದ್ರಿ. ಇವಾಗ ಅಲಿಗೆ ಬಾರಿಸೋರ ಆಟ ನೋಡಿ, ನನಗಿದು ಅನ್ಎಕ್ಸ್ಪೆಕ್ಟೆಡ್. ಇದು ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಸೊ ಅದು ಏನು ಅನ್ಎಕ್ಸ್ಪೆಕ್ಟೆಡ್ ನಾನು ನೋಡೀನಿ. ಸೊ ನೀವು ಕೂಡ ನೋಡಿ, ಫುಲ್ ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ ಏನು ಅನ್ಎಕ್ಸ್ಪೆಕ್ಟೆಡ್ ನನಗೆ ಅನಿಸಿತ್ತು ಅಂತ. ಸೊ ನೀವು ಇದು ನೋಡಿ, ಸೊ ಇದೇ ಅನ್ಎಕ್ಸ್ಪೆಕ್ಟೆಡ್ ಸೀನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಲ್ವ ನೀವು. ಸೊ ಇದು ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಸೀನು. ಅಲ್ಲಿ 2 ಕಾಯಿ ಕಾಣ್ತಿದ್ದಾವಲ್ವ, ಅದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಸೀನ್ ಆಗಿ ಕಾಣಿಸಿತ್ತು. ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ ಏನು ಅನ್ಎಕ್ಸ್ಪೆಕ್ಟೆಡ್ ನನಗನಿಸಿತ್ತು ಅಂತ. ರಂಗಸ್ಥಳನ ಎಲ್ಲ ಮೆರವಣಿಗೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮಟನ್ ಊಟ ಇರುತ್ತೆ ಎಲ್ಲರಿಗೂ. ಸೊ ಒಂದು ಕಾರ್ಯಕ್ರಮ ಅಂದಮೇಲೆ ಮಟನ್ ಊಟ ಮಾಡಲೇಬೇಕು ನಮ್ಮ ಕಡೆ.
ಮಟನ್ ಊಟ ಮಾಡಲೇಬೇಕಂದ್ರೆ ಎಲ್ಲ ಕಾರ್ಯಕ್ರಮಕ್ಕೂ ಮಟನ್ ಊಟ ಮಾಡಲ್ಲ. ಸೊ ಯಾವುದ್ಯಾವ್ದು ಮಟನ್ ಊಟ ಮಾಡೋ ಕಾರ್ಯಕ್ರಮ ಇರ್ತವೆ ಅದಕ್ಕೂ ಮಾತ್ರ ಮಟನ್ ಊಟ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ಹೋಳಿಗೆ, ರೊಟ್ಟಿ ಆ ಥರ ಎಲ್ಲ ಇರುತ್ತೆ. ನೀವಾಗ ನೋಡ್ತೀರಲ್ವ, ಇದೇ ಡೊಣಿ ಅನ್ನೋದು. ನಾವು ಈ ಡೊಣಿ ಓಪ್ನಿಂಗ್ ಇದೆ, ಇದೇ ಓಪ್ನಿಂಗು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು ಎಲ್ಲ ಇಡೀ ಫ್ಯಾಮಿಲಿ ಸೇರಿಕೊಂಡು. ಇಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತಂದರೆ, ಇಲ್ಲಿ ಕುಂಭ ಅಂತ ಇರುತ್ತೆ, ಆ ಕುಂಭ ಹೊತ್ಕೊಂಡಿರೋರು ಅವರು ಎಲ್ಲರೂ ಇಡೀ ಕುಟುಂಬ ಸೇರಿ ಆ ಕಟ್ಟೆನ ಡೊಣಿನ 2 ರೌಂಡ್ ಸುತ್ತ ಹಾಕಬೇಕು. ಸುತ್ತ ಹಾಕ್ಕೊಂಡು ಆಮೇಲೆ ಆ ಕುಂಭನ ಹೋಗಿ ಆ ಕಟ್ಟೆ ಮೇಲೆ ಇಡಬೇಕು. ಮತ್ತು ಅದಕ್ಕಂತಲೇ ಮತ್ತು ಬೇರೆ ಪದ್ಧತಿಗಳು ಇರುತ್ತೆ, ಅವೆಲ್ಲ ಮಾಡ್ಕೋತಾರೆ ಕಟ್ಟೆ ಮೇಲೆ ಕುಂತ್ಕೊಂಡು ಎಲ್ಲರೂ. ಸೊ ಫಸ್ಟು ಎಲ್ಲ ಪದ್ಧತಿ ಪ್ರಕಾರ ದೇವ್ರ ಪೂಜೆನೆಲ್ಲ ಮಾಡಿ, ಸೊ ಪೂಜೆನೆಲ್ಲ ಮುಗಿಸಿ, ಪದ್ಧತಿ ಪ್ರಕಾರ ಪೂಜೆನ ಮುಗಿಸಿ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ಬೋದು ನೀವು, ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಫಸ್ಟು ಹೆಣ್ಮಕ್ಳನ್ನ ಊಟಕ್ಕೆ ಕೂಡಿಸ್ತಾರೆ. ಹೆಣ್ಮಕ್ಳು ಕೂಡಿಸಿದಾದ್ಮೇಲೆ ನೆಕ್ಸ್ಟ್ ಪಂಕ್ತಿ ಎಲ್ಲ ಗಂಡ್ಮಕ್ಳದ್ದು ಇರುತ್ತೆ. ನೋಡ್ಬೋದು, ಇದು ಫಸ್ಟ್ ಪಂಕ್ತಿ. ಇದು ಎಲ್ಲ ಹೆಣ್ಮಕ್ಳು ಊಟಕ್ಕೆ ಕುಂತಿದ್ದಾರೆ. ಇವರು ನಮ್ಮ ಕಾಕ ಇವರಿಗೆ ಅಡುಗೆ ಉಸ್ತುವಾರಿ ಒಪ್ಪಿಸ್ಬಿಟ್ಟಿದ್ದಾರೆ. ಸೊ ನೋಡಿದಿರಲ್ವ, ಇದಿಷ್ಟು ನಮ್ಮ ಕಡೆ ಮಾಡೋ ಒಂದು ಫಂಕ್ಷನ್ನು, ಒಂದು ಪದ್ಧತಿ ಪ್ರಕಾರ ಫಂಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೇಗೆ ಅನಿಸ್ತು ಈ ಲಾಗು, ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ? ಸೊ ದಯವಿಟ್ಟು ಎಲ್ಲದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದನ್ನು ತಿದ್ದುಕೊಂಡು ಇನ್ನೂ ಬೆಟರಾಗಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ವ ಗೈಸ್, ಇದಿಷ್ಟು ನಮ್ಮ ಮನೆಯ ಡೊಣಿ ಓಪನಿಂಗ್ ಫಂಕ್ಷನು. ಸೊ ಹೇಗಿತ್ತು ಹೇಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿಗಳು ಇರುತ್ತೆ. ಸೊ ಇದು ನಮ್ಮೂರಿನ ಪದ್ಧತಿಗಳು. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ರಾತ್ರಿ 1 ಗಂಟೆ ಆಗಿದೆ, ಈ ಫಂಕ್ಷನ್ ಮುಗಿಸ್ಕೊಂಡು ಸೊ ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಸೊ ಲಾಗ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.